ನಮಸ್ತೆ. ಇವತ್ತು ಮನೆಯಲ್ಲೇ ರುಚಿಕರವಾದ ಪಾಲಕ್ ಪನ್ನೀರ್ ಮಾಡುವುದು ಹೇಗಂತ ನೋಡುವ. ಇದಕ್ಕೆ ಒಂದು 2 ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕುದಿಯುವ ನೀರಿಗೆ ಹಾಕಿ ಇಡಬೇಕು ಒಂದು 2-3 ನಿಮಿಷ. ಆಮೇಲೆ ಅದನ್ನು ತೆಗೆದು ಸೋಸ್ಕೊಳ್ಬೇಕು. ಮತ್ತು ಸೋಸಿದ ಸೊಪ್ಪನ್ನು ಕೂಡಲೇ ನಾವು ಐಸ್ ನೀರಿಗೆ ಹಾಕಿ ಇಡಬೇಕು. ಇಷ್ಟು ಕೆಲಸ ಯಾಕೆ ಮಾಡೋದು ಅಂತ ಹೇಳಿದರೆ, ನಮ್ಮ ಗ್ರೇವಿ ಹಸಿರು ಕಲರಾಗಿ ಬರ್ತದೆ. ಆಗ ಬಣ್ಣವನ್ನು ಕಾಯ್ದಿಟ್ಕೊಳ್ಳಿಕ್ಕೋಸ್ಕರ ಈ ಪ್ರೊಸೀಜರನ್ನು ಮಾಡಬೇಕು. ಇದಕ್ಕೊಂದು ಮಸಾಲೆ ರುಬ್ಕೊಳ್ಬೇಕು. ಹಸಿಮೆಣಸು ಒಂದು 3, ಶುಂಠಿ, ಬೆಳ್ಳುಳ್ಳಿ ಪಾಲಕ್ ಸೊಪ್ಪಿನೊಟ್ಟಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಬಬೇಕು. ಆಮೇಲೆ 2 ಟೊಮೆಟೊ ತಗೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. 2 ಈರುಳ್ಳಿನ ಚಿಕ್ಕದಾಗಿ ಕತ್ತರಿಸಿ ಇಟ್ಕೊಳ್ಬೇಕು. ಒಂದು ಬಾಣಲೆಗೆ 1-2 ಚಮಚ ತುಪ್ಪ, 1 ಚಮಚ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಪಲಾವ್ ಎಲೆ ಒಗ್ಗರಣೆ ಕೊಟ್ಟು ಈರುಳ್ಳಿ ನಾವು ಕಟ್ ಮಾಡಿ ಇಟ್ಟಿದ್ದನ್ನು ಹಾಕಿ ಕೆಂಪು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ಇದಕ್ಕೀಗ ರುಬ್ಬಿಟ್ಟ ಟೊಮೆಟೊ ಪ್ಯೂರಿನ ಸೇರಿಸ್ಕೊಳ್ಬೇಕು. ಒಂದು 3-4 ನಿಮಿಷ ಹುರಿದು ನಂತರ ಅದಕ್ಕೆ 2 ಚಮಚ ಕೊತ್ತಂಬರಿ ಜೀರಿಗೆ ಪುಡಿ, 1 ಚಮಚ ಗರಂ ಮಸಾಲೆ, ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಹುರಿಬೇಕು. ಫುಲ್ ನೀರು ಆರಿ ಹೋದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ನಂತರ ಅದಕ್ಕೆ ರುಬ್ಬಿಟ್ಟ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಹುರಿದು ಮುಚ್ಚಿಡಬೇಕು. ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟರೆ ಅದು ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ತದೆ. ಈ ಸಮಯದಲ್ಲಿ ಅದಕ್ಕೆ ಪನ್ನೀರನ್ನು ಸೇರಿಸ್ಬೇಕು. ಪನ್ನೀರನ್ನು ಮನೆಯಲ್ಲೇ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಯೂ ಹಾಕ್ಬೋದು. ನಾನು ಅಮೂಲ್ ಪನ್ನೀರ್ ಹಾಕಿದ್ದೇನೆ. ಪನ್ನೀರ್ ಹಾಕಿದ್ರ ಮೇಲೆ ತುಂಬ ಮಗ್ಚಬಾರ್ದು. ಅದಕ್ಕೆ ಒಂದು ಸಣ್ಣ ಬೆಂಕಿಯಲ್ಲಿ 1-2 ನಿಮಿಷ ಇಟ್ಟರೆ ಕರೆಕ್ಟಾಗಿ ಅದು ಪನ್ನೀರೆಲ್ಲ ಹೀರ್ಕೊಳ್ತದೆ ಮಸಾಲೆಯನ್ನು. ಕೊನೆಯಲ್ಲಿ ಒಂದು 2-3 ಚಮಚ ಆಗುವಷ್ಟು ಕ್ರೀಮನ್ನು, ಹಾಲಿನ ಕೆನೆಯನ್ನು ಸೇರಿಸ್ಬೇಕು. ಇದು ರುಚಿಯನ್ನು ಹೆಚ್ಚಿಸಲಿಕ್ಕೋಸ್ಕರ. ಈಗ ರುಚಿಕರವಾದ ಪಾಲಕ್ ಪನ್ನೀರ್ ರೆಡಿ ಆಯಿತು. ಇದನ್ನು ಚಪಾತಿ, ರೋಟಿ ಯಾವುದ್ರ ಜೊತೆ ಬೇಕಾದರೂ ಸವಿಬಹುದು. ಖಂಡಿತ ಇದನ್ನು ಮಾಡಿ ಹೇಗಾಯ್ತಂತ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.